காமோகாரிஷி ஜப சங்கல்பம் ஆச்சமனம் பண்ணிக்கணும். பவித்திரம் போட்டுக்கணும். காலுக்கடியில் தர்ப்பம், பவித்திரத்தோடு தர்ப்பம் சேர்த்துக்கணும். சுக்லாம் வரதரம் விஷ்ணும் ஓம் பூஹோ மமோபாத்த ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವದ ಮನ್ವಂತರೆ ಅಷ್ಟಾವಿಂಶತಿ ತಮೇ ಕಲಿಯುಗೆ ಪ್ರಥಮೇ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ಮೇರೋಃ ದಕ್ಷಿಣೇ ಪಾರ್ಶ್ವೆ ಶಕಾಬ್ದೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಪ್ರಭವಾತಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮಋತೌ ಶ್ರಾವಣಮಾಸೆ ಶುಕ್ಲಪಕ್ಷೆ ಪೂರ್ಣಿಮಾಯಾಂ ಶುಭತಿಥೌ ಸ್ಥಿರವಾಸರ ಯುಕ್ತಾಯಾಂ ಶ್ರವಣನಕ್ಷತ್ರ ಯುಕ್ತಾಯಾಂ ಸೌಭಾಗ್ಯಯೋಗ ಭವಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಪೂರ್ಣಿಮಾಯಾಂ ಶುಭತಿಥೌ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ತೈಷ್ಯಾಂ ಪೌರ್ಣಮಾಸ್ಯಾಯಾಂ ಅಧ್ಯಾಯ ಉತ್ಸರ್ಜನ ಅಕರಣ ಪ್ರಾಯಶ್ಚಿತ್ತಾರ್ಥಂ ಅಷ್ಟೋತ್ತರ ಸಹಸ್ರ ಶತ ಸಂಖ್ಯಾಕ ಕಾಮೋಕಾರಿಷೀನ್ ಮನ್ಯುರಕಾರಿಷೀತ್ ಇತಿ ಮಹಾಮಂತ್ರ ஜபம் கரிஷ்யே. அப்படியே தர்பையை கீழே போடணும், கையெலும்பிக்கணும், பிராணாயாமம் பண்ணிவிட்டு 108 ஆவர்த்தியோ 1008 ஆவர்த்தியோ ஜபம் பண்ணணும். மறுபடியும் உபஸ்தானம் பண்ணி முடிக்கணும். காயன வாச்சா பண்ணதுக்கப்புறம் பவித்திரத்தை அவுத்து போட்டு ஆச்சமனம் பண்ணணும். சுவாமி சரணம்.